ಧನಿಯಾ ಪುಡಿ 1.5 ಸ್ಪೂನ್ ಹಾಕ್ತೀನಿ. 1.5 ಸ್ಪೂನ್ ಧನಿಯಾ ಪುಡಿ. ಓಕೆ. ಹಸಿಮೆಣಸಿನ್ಕಾಯಿ ಪುಡಿ. ಓಕೆ. ಖಾರದ ಪುಡಿ. ಅದು ಖಾರದ ಪುಡಿ ಅಂದ್ರೆ ಬೇರೆ ಸ್ವಲ್ಪ ಖಾರ ನೋಡ. ಇಲ್ಲ, ಇದು ಖಾರ ಇರೋದು ಬೇಕು. ಚಿಕನ್ಗೆ ಖಾರ ಇದ್ರೇನೆ ಚಂದ ಚೈತ್ರ. 1.5 ಸ್ಪೂನ್ ಖಾರದ ಪುಡಿ. ಪೆಪ್ಪರ್ ಒಂಚೂರು. ಪೆಪ್ಪರ್ ಪೌಡರ್ ಹಾಕ್ತೀವಿ. ಅರ್ಧ ಸ್ಪೂನ್ ಅಷ್ಟಲ್ವಾ? ಪೆಪ್ಪರ್ ಪೌಡರ್. ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್. ಯಾಕೆಂದ್ರೆ ಲವಂಗದ ಖಾರ ಇರುತ್ತೆ, ಚಕ್ಕೆ ಲವಂಗದ ಖಾರ, ಆಮೇಲಿಂದ ಕರ್ಬೇವು ಸೊಪ್ಪು ಕೊಡೋದು ಪ್ರೀತಿನೇ. ಕರ್ಬೇವು ಎಷ್ಟು ಹಾಕಿದ್ರು ಟೇಸ್ಟ್. ಎಷ್ಟು ಹಾಕಿದ್ರು ಟೇಸ್ಟ್ ಅದು. ಓಕೆ ಓಕೆ. ಸೊ ಅದನ್ನೆಲ್ಲ ಇವಾಗ ಫ್ರೈ ಮಾಡಬೇಕು. ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಮತ್ತೆ ಚಿಕನ್ ಹಾಕ್ಬೇಕು. ಆಮೇಲೆ ನೀರ್ ಹಾಕ್ಬೇಕಾ? ಇಲ್ಲ, ಚಿಕನ್ ಹಾಕ್ತಿವಲ್ಲ ಅದ್ರಲ್ಲೇ ನೀರ್ ಬಿಡುತ್ತೆ. ಸೊ ಆಮೇಲೆ ನೋಡ್ಕೊಂಡು ಬೆಂದಿಲ್ಲ ಅಂದ್ರೆ ಹಾಕ್ಬೋದು. ಸೊ ಫಸ್ಟ್ ಚಿಕನ್ ಹಾಕಿದ್ಮೇಲೆ ಅದ್ರ ನೀರೆಲ್ಲ ಹೌದು ಬಿಡುತ್ತೆ. ಕ್ಲೋಸ್ ಮಾಡ್ಬಿಟ್ರೆ ಬಿಡುತ್ತೆ ನೀರು. ಸೊ ಆಂಟಿ, ಗಾಂಧಿನಗರದಲ್ಲಿ ನೀವು ದೊಡ್ಡ ರೌಡಿ ಅಂತಲ್ಲ ಆಂಟಿ? ಖಂಡಿತ. ಯಾಕೆಂದ್ರೆ ನನ್ಗೆ ಯಾರು ಹುಡುಗರು ಚುಡಾಯಿಸ್ತಾ ಇದ್ರು ಅವಾಗ ನಾನು ಅವ್ರಿಗೆ ಜಗಳಕ್ಕೆ ನಿಂತ್ಬಿಡ್ತಾ ಇದ್ದೆ. ಬೇರೆ ಇವಳಿಗೆ ಗೊತ್ತು, ಇವಳು ನಾನು ಒಟ್ಟಿಗೆ ಹೋಗ್ತಾ ಇದ್ವಿ. ಯಾರನ್ನ ಚುಡಾಯಿಸಿದ್ರೆ ನಾನು ಜಗಳಕ್ಕೆ ಹೋದ್ರೆ ನಾನ್ ಬೇಡ ಬೇಡ ಅಂತ ಇವಳನ್ನ ಎಳ್ಕೊಂಡ್ ಬರ್ತಾ ಇದ್ದೆ. ನೀವ್ ಇವಾಗ್ಲೂ ಸೈಲೆಂಟ್? ನಾನು ಇವಾಗ ಮೊದ್ಲು ಸೈಲೆಂಟ್, ಇವಾಗೂ ಅಷ್ಟೇ. ಯಾರೇ ಜಗಳಕ್ ಬಂದ್ರು ನಮ್ಮನೇಲಿ ನನ್ಗಿಬ್ರು ತಮ್ಮಂದ್ರು, ಒಬ್ಳು ತಂಗಿ, ಮತ್ತೆ ನನ್ನ ಇಬ್ರು ಫ್ರೆಂಡ್ಸ್, ಪಕ್ಕದ ಮನೆಯವರು ಇಬ್ರು ಹುಡುಗರಿದ್ರು, ಮತ್ತೆ ಇನ್ನೊಬ್ಬ ಹುಡುಗಿ ಇದ್ಲು. ನಮ್ದು 7 ಜನದ್ದು ಒಂದು ಗ್ಯಾಂಗು. ನಾವೆಲ್ಲೇ ಹೋದ್ರು ಚಿಕನ್ ಹಾಕ್ತೀನಿ. ಇದಕ್ಕೆ ಇವಾಗ ಫ್ರೈ ಆದ್ಮೇಲೆ ಚಿಕನ್. ಚಿಕನ್ ಉಪ್ಪು ರುಚಿಗೆ ತಕ್ಕಷ್ಟು. ಹೌದು, ಸ್ವಲ್ಪ ಕಮ್ಮಿನೇ ಹಾಕ್ಬೋದು, ನೋಡ್ಕೊಂಡು ಆಮೇಲೆ ಬೇಕಾದ್ರೆ ಹಾಕ್ಬೇಕು. ಇವಳು ತುಂಬಾ ಒಳ್ಳೆ ಕುಕ್, ವೆರಿ ಗುಡ್ ಕುಕ್ ಇವಳು. ನಮ್ಮನೇಲಿ ನಮ್ಮ ಅಮ್ಮನ ಮನೇಲಿ ನಾವು ಚಿಕನ್ ತಿಂತಿರ್ಲಿಲ್ಲ, ನಾನ್ ವೆಜ್ ತಿಂತಿರ್ಲಿಲ್ಲ. ಸೊ ಇವಳು ಮನೇಲಿ ನಾನು ಮಾಡಿಸ್ಕೊಂಡು ತಗೊಂಡ್ಬರ್ತಿದ್ದೆ. ಸೊ ನೀವ್ ನಾನ್ ವೆಜ್ ಮಾಡಕ್ ಕಲ್ತಿದ್ ಇವ್ರಿಂದಾನೇನಾ ಆಂಟಿ? ಕಲ್ತಿದ್ದಲ್ಲ, ತಿನ್ನೋದ್ ಕಲ್ತಿದ್ಯುಳಿ. ಸೊ ನೀವ್ 7 ಜನ ಅಂತ ಹೇಳಿದ್ರಿ ಆಂಟಿ, ಬಟ್ ನಾವೆಲ್ಲೋ ನಿಮ್ ಗ್ಯಾಂಗ್ ಅಲ್ಲಿ 8 ಜನ 8 ಜನ ಇದ್ದಿದ್ದು ನನ್ನ ಸ್ಕೂಲಲ್ಲಿ. ನಾನು, ಇವಳು, ನವರತ್ನ, ಮಹೇಶ್ವರಿ, ನಾರಾಯಣಮ್ಮ, ಮಲ್ಲಿಕಾ, ಜಯಲಕ್ಷ್ಮಿ, ನಾಗರತ್ನ ಅಂತ ಒಟ್ಟು 8 ಜನ ಇದ್ವಿ ನಾವು. ಆಯ್ತಾ? ಅಷ್ಟ ದಿಕ್ಕುಗಳ ತರ ನಾವು. ಇದು ನನ್ನ ಲಕ್ಷ್ಮಿಯರು. ಅಷ್ಟಲಕ್ಷ್ಮಿಯರು. ಇದು ನನ್ನ ಮನೆ ಹತ್ರ ಗ್ಯಾಂಗು. ನಾನು, ನನ್ನ ತಮ್ಮಂದ್ರಿಬ್ರು, ನನ್ನ ತಂಗಿ, ಇಷ್ಟು ಜನ. ಏನಂದ್ರೆ ನಾವು ರಜಾ ಇದ್ದಾಗ ನಾವಷ್ಟು ಜನ ಗ್ಯಾಂಗ್ ಅಲ್ಲಿ ಆಟ ಆಡಕ್ ಹೋಗ್ತಿದ್ವಿ ನಾವು. ಇದು ನಾನು ವೆನ್ ಐ ಆಮ್ ಟಾಕಿಂಗ್, ಇದು 8ನೇ ಕ್ಲಾಸ್ ಹೋಗಕ್ ಮುಂಚಿನ ಮಾತಿದ್ದು. ಸೊ ನೀವು ಬೆಳೆದಿರೋದೆಲ್ಲ ಗಾಂಧಿನಗರ್? ಅದು ಗಾಂಧಿನಗರ ನನ್ನ ಅಡ್ಡ, ಈಗ ಅದಲ್ಲ. ಗಾಂಧಿನಗರ್ ರೌಡಿ ರಾಣಿ. ಎಸ್ ಎಸ್ ಎಸ್, ಖಂಡಿತ. ಯಾಕೆಂದ್ರೆ ನನ್ಗೆ ಹೆಂಗೆ ಅಂತಂದ್ರೆ ಚೈತ್ರ, ನಾನು, ನನ್ನ ತಮ್ಮ, ನನ್ನ ತಂಗಿ, ನಾವು ಮನೇಲಿ ಏನೇ ಜಗಳ ಆಡ್ಬೋದು. ಆದ್ರೆ ನಮ್ಮ 4 ಜನದಲ್ಲಿ ನಮ್ಮ ಯಾರೇ ಒಬ್ರಿಗೂ ಅವ್ರು ಯಾರನ್ನ ಹೊರಗಡೆ ಅವ್ರು ಬಂದು ಕೀಟ್ಲೆ ಮಾಡಿದ್ರೆ ನಾವು 4 ಜನ ಮುಗ್ಬೀಳ್ತಾ ಇದ್ವಿ. ಅಷ್ಟು ನಮ್ಮಲ್ಲಿ ಒಗ್ಗಟ್ಟಿದೆ, ಈಗ್ಲೂ ಇದೆ. ನನ್ನ ತಮ್ಮಂದ್ರು ನನ್ನ ತಂಗಿದ್ರಲ್ಲಿ ನಮ್ದು. ಸೊ ಆತರ ನಾನು ರೌಡಿ. ನಾನು ಯಾರು ನನ್ನ ತಮ್ಮನ್ ಕೆದಕ್ಬಾರ್ದು, ನಮ್ಮ ಮನೆಯವ್ರಿಗೆ ಯಾರು ಏನ್ ಅನ್ಬಾರ್ದು. ನಾನ್ ಫುಲ್ಲು ಜಗಳಕ್ಕೆ ನಿಲ್ಸ್ಬಿಡ್ತಿದ್ದೆ ರೋಡಲ್ಲಿ. ನಾನು ಕ್ಲಾಸ್ ಅಲ್ಲಿ ಏನ್ ಮಾಡ್ತಾ ಇದ್ರಿ ನೀವು 8 ಜನ? ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್. ನಮ್ಗ ಆ ಪಾಠ ಕೇಳೋದು ಅಂದ್ರೆ ಅಯ್ಯೋ ದೇವ್ರೆ ಕಾಪಾಡಪ್ಪ. ಮಾಸ್ಟ್ರು ಯಾವಾಗ ಬಂದ್ರು ಕ್ಲಾಸ್ ಅಲ್ಲಿ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಗೆಟಪ್ ಅನ್ನೋರು. ಯಾಕೆ ನಾವು 4 ಅಷ್ಟು ಜನ ಮಾತು 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 ಮಾತು. ಮತ್ತೆ ಇನ್ನೊಂದು ನಾವು ಮಾಡ್ತಿದ್ವಿ ಅಷ್ಟು ಜನ. ಯಾರನ್ನ 8ನೇ ಕ್ಲಾಸ್ ಅಲ್ಲಿ ಚಕ್ಕರ್ ಹಾಕಿ ಪಿಕ್ಚರ್ಗೆ ಹೋಗಿದ್ ಕೇಳಿದ್ಯಾ? ನಾವ್ 8 ಜನ ಹೋಗ್ತಿದ್ವಿ. ಹೆಂಗಿತ್ತು ಅಂತಂದ್ರೆ ಅವಾಗ 2:30 ಇಂದ 5:30 ಸಿನಿಮಾದು ಟೈಮಿಂಗ್ಸ್ ಇರ್ತಾ ಇದ್ದಿದ್ದು. ನಮ್ದು ಕ್ಲಾಸಸ್ ಇರ್ತಾ ಇದ್ದಿದ್ದು ಹೆಂಗೆ ಅಂದ್ರೆ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಆಫ್ಟರ್ನೂನ್ ಕ್ಲಾಸ್. ಸೊ ಟ್ಯೂಸ್ಡೇ 2:30 to 5:30 ನಮಗೆ ಕ್ಲಾಸಸ್ ಇರ್ತಿರ್ಲಿಲ್ಲ, ಗೇಮ್ಸ್ ಆ ತರ ಇರ್ತಿತ್ತು. ಸೊ 2:50 ನಮ್ಗೆ ಬ್ರೇಕ್ ಬಿಡೋರು. ನಮ್ಗೆ ಮೆಜೆಸ್ಟಿಕ್ ಗೊತ್ತಲ್ಲ, 21 ಥಿಯೇಟರ್ ಇದ್ವು. ಎಲ್ಲಿಂದ ನಿನಗೆ ಪ್ರಭಾತಿಂದ ಮೂಲ್ಯಾಂಡ್ ವರ್ಗು 21 ಥಿಯೇಟರ್. ಎಲ್ಲ ನಮ್ಮ ಮನೆಗೆ ಹೋಗಿ ಬುಕ್ಸ್ ಇಟ್ಬಿಟ್ಟು ಅಲ್ಲಿ ಡ್ರೆಸ್ ಮಾಡ್ಕೊಂಡು ಮತ್ತೆ ಅಲ್ಲಿಂದ ನಾವು ಫಿಲಂ ನೋಡ್ಕೊಂಡು ಬಂದು ಆಮೇಲೆ ಇವ್ರ ಬುಕ್ಸ್ ಗಳು ತಗೊಂಡು ಮನೆಗಳಿಗೆ ಹೋಗ್ತಿದ್ವಿ ನಾವು. ಇವಳ ಮನೆ ಒಂಥರ ಅಡ್ಡ.
ಅದ್ರಲ್ಲಿ ಎಸ್ಪೆಷಲಿ ಸ್ಕರ್ಟ್ಸ್ ಅಂಡ್ ಫ್ರಾಕ್ಸ್ ಅಂಡ್ ವೆಸ್ಟರ್ನ್ ವೇರ್ ಎಲ್ಲ ಕತೆ ಹೇಳ್ತೀನಿ ಚೈತ್ರ. ನಮ್ಮನೇಲಿ ನಮ್ಮಮ್ಮ ಒಂಥರ ನಾಟಕದ ಮನೆಯವ್ರು ಆದ್ರೂನು ನನ್ನ ಹೆಂಗ್ ಬೆಳ್ಸಿದ್ರು ಅಂದ್ರೆ ಒಂಥರ ಆರ್ಥೋಡಾಕ್ಸ್ ಫ್ಯಾಮಿಲಿ ತರಾನೇ, ನೋಡಕ್ಕೂ ಒಂಥರ ಚೆನ್ನಾಗಿದೆ. ಆ ಟೈಮಲ್ಲಿ ನನ್ನ ಹಿಂದೆ ಹುಡುಗರು ಬಿದ್ದಿದ್ರು. ಸೊ ಅದಕ್ಕೆ ನಮ್ಮಮ್ಮ ಯಾವಾಗ್ಲೂ ಬೀಳ್ತಾರೇನೋ. ಡೆಫಿನೆಟ್ಲಿ. ಸೊ ಅವಾಗ ನಮ್ಮಮ್ಮ ಹೆದರ್ಕೊಂಡು ನನಗೆ ಬರೀ ಸ್ಕರ್ಟ್ ಬ್ಲೌಸ್ ಫ್ರಾಕ್ ಹಾಕಿದ್ ನನಗೆ ಜ್ಞಾಪಕನೇ ಇಲ್ಲ. ಅದೇನಿದ್ರು ನಾನು 5ನೇ ಕ್ಲಾಸು 6ನೇ ಕ್ಲಾಸ್ ಹಾಕಿದ್ ಜ್ಞಾಪಕ. 7, 8ಕ್ಕೆ ಬರ್ತಿದಂಗೆ ನನ್ಗೆ ನಮ್ಮಮ್ಮ ಲಂಗ ಬ್ಲೌಸು, ಲಂಗ ದಾವಣಿ, ಆಮೇಲೆ ಕಾಲೇಜಿಗೆ ಬರ್ತಿದಂಗೆನೆ ಸೀರೆ. ನಾನು ಮದುವೆ ಆಗಿ ನನ್ನ ಮಗಳು ಹುಟ್ಟಿದ ಮೇಲೆ ಚೂಡಿದಾರು ಈ ತರ ಹಾಕಕ್ ಶುರು ಮಾಡಿದ್ದು. ಶಿ ಇಸ್ ವೆರಿ, ಅಂದ್ರೆ ಅವಳಿಗೆ ಒಂದು ಭಯ ಇತ್ತು, ಅಯ್ಯೋ ನಾವು ನಾಟಕದ ಮನೆಯವರು, ನನ್ನ ಮಗಳು ನೋಡಿ ಯಾರು ಏನ್ ಅನ್ಕೋತಾರೋ, ನಮಗ್ ಕೆಟ್ಟ ಹೆಸರು ತರಬಾರ್ದು, ನಮಗ್ ಬಟ್ಮಾರ್ ತೋರ್ಸ್ಬಾರ್ದು ಅಂತ. ಬಟ್ ನಾನಾ ಮಹಾನ್ ತರ್ಲೆ ಅಂದ್ರೆ ತರ್ಲೆ. ನನಗೆ ಕಬಡ್ಡಿ ಇಷ್ಟ, ನಾನು ಕಬಡ್ಡಿ ಪ್ಲೇಯರು. ಸೊ ಕಬಡ್ಡಿ ಆಡ್ಬೇಕು ನಾನು ಕಬಡ್ಡಿಗೆ ಕ್ಯಾಪ್ಟನ್. ಕಬಡ್ಡಿ ಲಂಗ ಬ್ಲೌಸ್ ದೇವ್ರನೇ ಆಗಲ್ಲ, ಎಡು ಬಿದ್ದಿರ್ತೀನಿ, ಸೋತೋಗಿರ್ತೀನಿ ನಾನು. ಸೊ ಇವ್ರ ಮನೆಗೆ ಓಡೋಗಿ ಸ್ಕರ್ಟ್ ಬ್ಲೌಸ್ ಹಾಕೊಂಡು ಹೋಗಿ ಮ್ಯಾಚ್ ಆಡಿ ವಾಪಸ್ ಬಂದು ಇವ್ರ ಮನೆ ಡ್ರೆಸ್ ಚೇಂಜ್ ಮಾಡಿ ನಾನು ಮನೆಗೆ ಹೋಗ್ತಿದ್ದೆ. ನಾನು ಈ ತರ ಕಳ್ತನ ಎಲ್ಲ ಮಾಡಿದ್ದೀನಿ ನಾನು. ಆಂಟಿ ನಿಜವಾಗ್ಲು ನಿಮ್ದೆಲ್ಲ ಕೇಳ್ತಾ ಇದ್ರೆ you're like an inspiration to a lot of people ಅನ್ಸುತ್ತೆ. ಡೆಫಿನೆಟ್ಲಿ. ಈಗಿನ ಕಾಲದ ಮಕ್ಕಳು ಮನೇಲಿ ಬಂದಿದ್ಯಲ್ಲಮ್ಮ ಇವಾಗ ಎಲ್ಲ ಐಪ್ಯಾಡ್ ಕೂತಿರ್ತಾರೆ, ಇಲ್ಲ ಕಂಪ್ಯೂಟರ್ ಮುಂದೆ ಕೂತಿರ್ತಾರೆ. ನಾನು ಏನಾಗಿದೆ ಈಗಿನ ಸ್ಟ್ರೀಟ್ ಅಲ್ಲಿ ಆಟ ಆಡ ಯಾರನ್ನು ನನ್ನ ಮಕ್ಳು ನೋಡಲ್ಲ ಆಟ ಆಡೋದನ್ನ. ಯಾರು ಆಗಲ್ಲ. ಆಟಗಳು ಸತ್ ಹೋಗ್ತಾ ಇದೆ. ಲಗೋರಿ ಅಂತ ಆಟ, ಗೋಲಿ, ಗೋಲಿ, ಚಿನ್ನಿದಾಂಡು ನಾನ್ ಆಡಿದೀನಿ, ಮರ್ಕೋತಿ ಆಟ ನಾನ್ ಆಡಿದೀನಿ. ನಂದ 7 ಗ್ಯಾಂಗ್ ಇತ್ತಲ್ಲ, ಅದ್ರಲ್ಲಿ ನಾವ್ ಆಡ್ತಾ ಇದ್ದಿದ್ದೆ ಚಿನ್ನಿದಾಂಡು, ಸೂರ್ ಚೆಂಡು, ಮರ್ಕೋತಿ ಆಟ, ಈ ತರದ್ದು. ಇಡೀ ಗಾಂಧಿನಗರ್ನ ನಡಗಿಸ್ತಾ ಇದ್ವಿ ನಾವು. ಆ ತರ ನಾವ್ ಆಟ ಆಡ್ತಾ ಇದ್ವಿ. ಈಗ ಒಬ್ಬ ಮಕ್ಳುನು ಆಟಕ್ಕೆ ಬರಲ್ಲ. ಟಿವಿ ಬಂದ್ಬಿಟ್ಟಿದೆ. ಸೊ ರೆಡಿ ಆಗಿದ್ಯಾ ಆಂಟಿ? ನೋಡೋಣ. ಆಗಿದೆ ಡಿಶಸ್ ಆಗಿದ್ಯಾ? ಆಫ್ ಮಾಡ್ಲಾ? ಸೊ ಅದ್ ನೀರೆಲ್ಲ ಹೋಗಿ ಫುಲ್ ಡ್ರೈ ಆಗೋವರ್ಗುನು. ಹೌದು. ಸೊ ಈಗ ನಾವು ಇದನ್ನ ತಿನ್ನಕ್ ಹೋಗೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಚೆಟ್ಟಿನಾಡ್ ಚಿಕನ್ ರೆಡಿ ಆಗಿದೆ. ಸೊ ಇದಕ್ ಬೇಕಾಗಿರೋಂತ ಇಂಗ್ರೀಡಿಯೆಂಟ್ಸ್ ನ ಒಂದು ಸಣ್ಣ ರೀಕ್ಯಾಪ್ ನಲ್ಲಿ ನೋಡ್ಕೊಂಡ್ ಬನ್ನಿ. ಸೊ ನಾವು ಅಷ್ಟೊತ್ತಿಗೆ ಆಂಟಿ ವಿಲ್ ಗೋ ಅಂಡ್ ಹ್ಯಾವ್ ಇಟ್ ಪ್ಲೀಸ್. ಬರೆ ಚೆಟ್ಟಿನಾಡು ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್ ಅರ್ಧ kg, ಈರುಳ್ಳಿ 2, ಬೆಳ್ಳುಳ್ಳಿ 10 ಎಸಳುಗಳು, ಶುಂಠಿ 2 ಟೀ ಚಮಚ, ಅಚ್ಕಾರದ ಪುಡಿ 2 ಟೀ ಚಮಚ, ಧನಿಯಾ ಪುಡಿ 1.5 ಟೀ ಚಮಚ, ಚಕ್ಕೆ 2 ತುಂಡು, ಲವಂಗ 5, ಕರಿಬೇವು 15 ಎಲೆ, ಎಣ್ಣೆ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಪಾತ್ರೆಗೆ ಎಣ್ಣೆ, ರುಬ್ಬಿಕೊಂಡ ಮಿಶ್ರಣ, ಕಾಳುಮೆಣಸಿನ ಪುಡಿ, ಕರಿಬೇವು, ಚಿಕನ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡಿಕೊಂಡು ಬಳಿಕ ಸ್ವಲ್ಪ ನೀರು ಸೇರಿಸಿ ಬೇಯಿಸ್ಕೊಂಡ್ರೆ ಚೆಟ್ಟಿನಾಡು ಚಿಕನ್ ರೆಡಿ ಟು ಸರ್ವ್. ಸೊ ಇವಾಗ ಚೆಟ್ಟಿನಾಡ್ ಚಿಕನ್ ಅನ್ನು ತಿನ್ನುವಂತ ಸಮಯ. ಅಂದ್ರೆ ವಿಜಯ್ ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಂತ ಆಯ್ತು. ಸರ್ವ್ ಮಾಡ್ಲಾ ನಾನು? ನಿನ್ನೆ ಮಾಡ್ತೀನಿ. ಮಾಡಿ. ನೋಡಕ್ಕೆ ಇಷ್ಟ ಅಂದವಾಗಿದೆ ಇದು. ನಾನು ಸುಮ್ನೆ ನೋಡಕ್ಕೆ ಅಂತ ಸ್ವಲ್ಪ ಹಾಕೋತೀನಿ, ಬಟ್ ಆಮೇಲೆ ಖಾಲಿ ಮಾಡೋದ್ ನಾನೇ ಆಂಟಿ ಇದನ್ನ. ಆಗ್ಲಿಮ್ಮ, ಖಂಡಿತ ಮಾಡಮ್ಮ. ಸೊ ಇದು ನಿಮ್ ಮನೇಲಿ ಯಾಕೆ ಇಷ್ಟೊಂದು ಫೇಮಸ್ ಅಂತ ಗೊತ್ತಾಗ್ತಿದೆ ಆಂಟಿ. ತುಂಬಾ ಚೆನ್ನಾಗಿ. ತುಂಬಾ ಚೆನ್ನಾಗಿ. ಸೊ ಆಂಟಿ, ಇವಾಗ MSM ಅಂದ್ರೆ ಏನು? ಮಾರ್ಚ್, ಸೆಪ್ಟೆಂಬರ್, ಮಾರ್ಚ್. ಈಗ ಜುಲೈ, ಜೂನ್ ಮಾಡಿದ್ದಾರೆ. ಸೊ ಅವಾಗ ಮಾರ್ಚ್, ಸೆಪ್ಟೆಂಬರ್, ಮಾರ್ಚ್ ಅಂದ್ರೆ ನಾನು 4 ಸತಿ SSLC ದಂಡಯಾತ್ರೆಗೆ ಹೋಗಿ ಬಂದಿದ್ದದು. ರಿಯಲಿ? ಎಸ್. ಅಂದ್ರೆ ಲಾಸ್ಟ್ ಬೆಂಚ್ ಮರ್ಯಾದೆ ಉಳಿಸಿದ್ರಿ ನೀವು. ಖಂಡಿತ ಉಳಿಸಿ. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಯಾಕಂತಾರೆ ಅನ್ನೋದು ಇಲ್ಲ ಆಗಲ್ಲ ಪಾಪ. ಲಾಸ್ಟ್ ಬೆಂಚ್ ಹುಡುಗರು ಓದಿ ಬುದ್ಧಿವಂತರಾದವ್ರು ಇದಾರೆ, ನಾನ್ ಸೋಂಬೇರಿ. ಅದರಿಂದ ಪಾಪ ನಮ್ಮಪ್ಪ ಓದ್ಸಕ್ ತುಂಬಾ ಪ್ರಯತ್ನ ಪಟ್ರು. ಒಂದು ದಿವಸ ನಾನು ಫಸ್ಟ್ ಟೈಮ್ ಫೇಲ್ ಆದಾಗ ನಮ್ಮಪ್ಪ ಬಂದು, ಫೇಲ್ ಆದಮ್ಮ, ಸರಿ ಮಾರ್ಚ್, ಸೆಪ್ಟೆಂಬರ್ ಅಲ್ಲಿ ಕಟ್ತೀಯಾ ಅಂದ್ರು. ಅಪ್ಪಾಜಿ ಕಟ್ತೀನಿ ಅಂದೆ. ಕಟ್ಟಿದೆ. ತಿರ್ಗಾ
ಅದರಲ್ಲೂ ಫೇಲ್ ಆದೆ. ಈಗ ನೆಕ್ಸ್ಟ್ ಮಾರ್ಚ್ ಅಲ್ಲಿ ಕಟ್ಟಿಯ ಸುಂದರಶ್ರೀ ಅಂದ್ರು. ಹ್ಞೂ ಅಪ್ಪಾಜಿ ಕಟ್ತೀನಿ ಅಂದ್ರೆ ಅದರಲ್ಲೂ ಫೇಲ್ ಆದೆ. ನೆಕ್ಸ್ಟ್ ಸೆಪ್ಟೆಂಬರ್ ಅಲ್ಲಿ ನಾನು ಪಾಸ್ ಆದೆ. ನಾನು ಅಯ್ಯೋ ಬಟ್ ನೀವ್ ಆಗ್ಲೇ ಆಕ್ಟಿಂಗು ಮಾಡ್ತಿದ್ರಿ ಅಲ್ವಾ ಆಂಟಿ? ಆಕ್ಟಿಂಗ್ ಮಾಡ್ತೆ. ಅಯ್ಯೋ ಸ್ಕೂಲ್ ನಾನು ಫೇಮಸ್ ಅಲ್ಲ. ಈಗಲೂ ನನ್ಗೆ ಸುಮಾರು ಜನ ಫ್ರೆಂಡ್ಸ್ ಬಂದು ನಾನು ನಿನ್ ಕ್ಲಾಸ್ಮೇಟು ನಿನ್ ಸ್ಕೂಲ್ ಮೇಟು ಅಂತಾರೆ. ನನಗೆ ಈ 8 ಜನ ಬಿಟ್ಟು ನನಗೆ ಯಾರು ಗೊತ್ತಿಲ್ಲ. ಯಾಕಂದ್ರೆ ಕ್ಲಾಸ್ಮೇಟ್ಸ್ ಇದ್ದಾರೆ, ಬಟ್ ನನ್ನ ಫ್ರೆಂಡ್ಸ್ ಅಂದ ತಕ್ಷಣ ನಂಗೆ ಖುಷಿ ಆಗ್ಬಿಡುತ್ತೆ. ಯಾಕಂದ್ರೆ ಐ ಲವ್ ಫ್ರೆಂಡ್ಸ್. ನನಗೆ ಫ್ರೆಂಡ್ಸ್ಗೆ ಪ್ರಾಮುಖ್ಯತೆ ತುಂಬಾ ಕೊಡ್ತೀನಿ ನಾನು. ಸೊ ಅದರಿಂದಾಗಿ ನನ್ನ ಫ್ರೆಂಡ್ಸಾ ಈ ತರ ನಾನು ಅವ್ರನ್ನ ರಿಯಾಕ್ಟ್ ಮಾಡ್ತೀನಿ. ಸೊ ಅದವ್ರಿಗೆ ಒಂಥರ ಸುಂದರಶ್ರೀ ಇಷ್ಟು ಫೇಮಸ್ ಆಗಿದ್ರು ನಮ್ಮನ್ನ ಮರ್ತಿಲ್ಲ. ಹಾಗೆ ನಾನು ಯಾರನ್ನೂ ಮರೆಯಲ್ಲ. ಫಸ್ಟ್ ಆಫ್ ಆಲ್ ನನ್ನ ನೆನಪಲ್ಲಿ ಅಷ್ಟು ಜನ ಉಳಿತಾರೆ ನನಗೆ. ಸೊ ಅದರಿಂದಾಗಿ ನಾನು ಈ ಕ್ಲಾಸಲ್ಲಿ ಇದ್ದೆ ನಿನ್ ಜೊತೆ ಅಂದಾಗ ಹೌದು ಅಲ್ಲ, ಅವಾಗ ನಾನು ರಿಯಾಕ್ಟ್ ಮಾಡ್ತೀನಿ. ಸೊ ಹಿಂಗಾಗಿ ನನಗೆ ಕ್ಲಾಸಲ್ಲಿ ಕೇಳಕ್ ಭಯ ಆಗ್ತಿತ್ತು ನನಗೆ. ಆಮೇಲೆ ಮನೆಗ್ ಬಂದು ನಮ್ಮನೆಲ್ಲ ನಮ್ಮ ಅಮ್ಮಜ್ಜಿ ಓದಿರ್ಲಿಲ್ಲ, ನಮ್ಮ ಅಪ್ಪಾಜಿ ಡ್ರಾಮಾ ಅಂತ ಇದ್ ಮಾಡೋರು. ಸೊ ನಮಗೆ ಹೇಳದ್ನಲ್ಲ, ನನ್ನ ಅಟ್ಮಾಸ್ಫಿಯರ್, ಮನೆ ಅಟ್ಮಾಸ್ಫಿಯರೇ ಸಿನಿಮಾ ಆಕ್ಟಿಂಗು ಆ ತರ. ಓದಬಹುದು ಅಲ್ಲ, ಓದು ಇರ್ಬೇಕು, ಅದೇ ನಾಟ್ ಇಂಪಾರ್ಟೆಂಟ್ ಅನ್ನೋದು ನಮ್ಗೆ ಯಾರು ಹೇಳಲಿಲ್ಲ. ಬಹುಶಃ ಹೇಳಿದ್ರೆ ನಾನು ಡಿಗ್ರಿ ತಗೊಳ್ತಿದ್ನೋ ಏನೋ, ಅಥವಾ ಸೀರಿಯಸ್ ಆಗಿ ಓದ್ತಿದ್ನೋ ಏನೋ. ನಾವ್ ಯಾವತ್ತಿದ್ರು ಆಕ್ಟ್ ಮಾಡೋದವ ಬರಲ್ಲ, ಈ ಒಂದು ಉಡಾಫೆ ನನ್ನಲ್ಲಿತ್ತು. ಮತ್ತೆ ನನಗೆ ಈಗಲೂ ಬಹುಶಃ ಇಂಗ್ಲಿಷ್ ಮಾತಾಡ್ಬೇಕಾದ್ರೆ ಮಾತಾಡ್ತೀನಿ. ಯಾಕಂದ್ರೆ ಒಂದು ಇಂಗ್ಲಿಷ್ ಪ್ರೊಡಕ್ಷನ್ ಅಲ್ಲೆಲ್ಲ ವರ್ಕ್ ಮಾಡಿ ಕಾಸ್ಟ್ಯೂಮ್ಸ್ ಇದು ಮಾತಾಡ್ತಿರ್ತೀನಿ. ಎಲ್ಲೋ ಒಂದ್ಸತಿ ನನ್ನ ತಲೆಗೆ ಫ್ಲಾಶ್ ಆಗುತ್ತೆ, ನಾನೆಲ್ಲೋ ಗ್ರಾಮರ್ ಮಿಸ್ಟೇಕ್ ಮಾಡ್ತೀನಿ, ಇಮ್ಮಿಡಿಯೇಟ್ ಆಗಿ ಕನ್ನಡಕ್ಕೆ ಸ್ವಿಚ್ ಆಗ್ತೀನಿ ನಾನು. ಸೊ ಆ ತರ ಇರುವಾಗ ನ್ಯಾಚುರಲಿ ನಾನು ಫೇಲ್ ಆಗಿದೆ ನಾನು SSLC. ಆಮೇಲೆ ಫಸ್ಟ್ PUC ಓದ್ದೆ, ಆಮೇಲಿಂದ NSD ಕೊಟ್ಟೋದೆ ನಾನು. ನಾನು NSD ಐ ವಾಸ್ ದ ಯಂಗೆಸ್ಟ್ ಸ್ಟೂಡೆಂಟ್ 3 ವರ್ಷದ ಇದಕ್ಕೂ. ಮತ್ತೆ ಫರ್ದರ್ ನನ್ನ ಜೂನಿಯರ್ಸ್ ಇಬ್ರು ಇದ್ರು, ಅಂದ್ರೆ 2 ವರ್ಷದವರು. ಅವ್ರಿಗೂ ಎಲ್ರಿಗೂ ನಾನು ಜೂನಿಯರ್. NSD ಗೆ ಸೇರೋದೇ ಕಷ್ಟ ಅಲ್ವಾ ಆಂಟಿ? ಅಂದ್ರೆ ಅವಾಗ SSLC ಆದ ತಕ್ಷಣ ಸೇರ್ಸ್ಕೊಳ್ತಿದ್ರು. ಈಗ ಡಿಗ್ರಿ ಕಂಪಲ್ಸರಿ ಮಾಡಿದ್ದಾರೆ ಈಗ. ಸೊ ನೀವು PU ಆದ ತಕ್ಷಣ NSD ಮುಗಿಸ್ದೆ. ಫಸ್ಟ್ PUC ಮುಗಿಸ್ಬಿಟ್ಟು ನಾನು ಎಂಟ್ರಿ ಆಗಿದ್ದು. ಬಟ್ ಆಕ್ಚುಲಿ ಹೇಳ್ಬೇಕು ಆಂಟಿ, ನೀವ್ ಈ ಎಜುಕೇಶನ್ ಮುಗಿಸ್ಲಿಲ್ಲ ಅಂದ್ರೂ ನೀವು ಯು ಗಾನ್ ಟು ದ ಟೆಂಪಲ್ ಆಫ್ ಆಕ್ಟಿಂಗ್. ಖಂಡಿತ. NSD ಹೆಂಗೆ ಅಂತಂದ್ರೆ ಇಂಟರ್ನ್ಯಾಷನಲ್ ಇಂದ, ಅಂದ್ರೆ ಆಲ್ ಓವರ್ ವರ್ಲ್ಡ್ ಇಂದ ಅಲ್ಲಿಗೆ ಬರ್ತಾರೆ. ಅಲ್ಲಿ ನಮ್ಗೆ ಕಲಿಯೋದ್ ಬೇಕಾದಷ್ಟು ಇರುತ್ತೆ. ಮತ್ತೇನಂದ್ರೆ ಅಲ್ಲಿ ಡಿಫ್ರೆಂಟ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡಕ್ ನಮ್ಗೆ ಸಿಗುತ್ತೆ. 2 years is like 3 years is like ಒಂದು ತಪಸ್ತರ ಅಲ್ವಾ ಆಂಟಿ? ಖಂಡಿತ. ನಮ್ಮ ದಿನ ಶುರು ಆಗ್ತಾ ಇದ್ದಿದ್ದು ಬೆಳಿಗ್ಗೆ 6 ಗಂಟೆಗೆ, ಮುಗಿಯೋದ್ ಗೊತ್ತಿಲ್ಲ. ಯಾಕೆಂದ್ರೆ ಎಷ್ಟೋ ಸತಿ ನಾವು ರಿಹರ್ಸಲ್, ಒಂದು ಪ್ರೊಡಕ್ಷನ್ ಅಂತ ತಗೊಂಡ್ಮೇಲೆ ಅದು ಮುಗಿತಾ ಇದ್ದಿದ್ದೆ ರಿಹರ್ಸಲ್ ಮಾಡ್ಬೇಕು, ಅದ್ರ ಕಾಸ್ಟ್ಯೂಮ್ ಡಿಸೈನ್ ಮಾಡ್ಬೇಕು, ಸೆಟ್. ಯಾಕೆ ನಮ್ಗೆ NSD ಪ್ರತಿಯೊಂದು ಹೇಳ್ಕೊಡ್ತಾರೆ. ಸ್ಕ್ರಿಪ್ಟ್ ರೈಟಿಂಗ್ ಇಂದ ಹಿಡಿದು ಕಾನ್ಸೆಪ್ಟ್ ಸೆಲೆಕ್ಟ್ ಮಾಡೋದ್ರಿಂದ, ಸ್ಕ್ರಿಪ್ಟ್ ರೈಟಿಂಗು, ಡೈಲಾಗ್ ರೈಟಿಂಗು, ಈ ತರದೆಲ್ಲ ಪ್ರತಿಯೊಂದು ನಮ್ಗೆ ಟ್ರೈನ್ ಮಾಡ್ತಾ ಹೋಗ್ತಾರೆ. ಅದ್ರಲ್ಲೇ ನಿನಗೆ ನಾಟಕಕ್ಕೆ ಸಂಬಂಧಪಟ್ಟದ್ ಏನೇನಿದೆ ಅದೆಲ್ಲಾನು ನಮ್ಗೆ ಟ್ರೈನ್ ಮಾಡ್ತಾರೆ. ಮೊದ್ಲಿಂದನೂ ಅವಳು ಸೈಲೆಂಟ್. ಹೇಳದ್ನಲ್ಲ, ನಾವಿಬ್ರು ಜೊತೆಗೆ ಹೋಗ್ಬೇಕಾರೆ ಯಾರನ್ನ ನನ್ನ ರೇಗಿಸಿದ್ರೆ, ಅವಳನ್ನ ರೇಗಿಸಿದ್ರೆ ನಾನ್ ಜಗಳಕ್ಕೆ ಹೋಗ್ತಿದ್ದೆ. ಬಾರಿ ಸುಂದ್ರಿ ಅಂತ ಹೇಳ್ಕೊಡೋಳು. ಸ್ವಲ್ಪ ನಾಚಿಕೆ ನಮ್ಗೆ, ಮಾತಾಡೋದೆಲ್ಲ ಸ್ವಲ್ಪ ಕಡಿಮೆ. ಕೈ ತೊಳ್ಕೊಳಕ್ ಹೋಗೋಣವಾ? ಖಂಡಿತಮ್ಮ. ಆಂಟಿ, ಚಳಿ ಇರೋ ವೆದರ್ಗೂ ನೀವ್ ಮಾಡ್ಕೊಟ್ರೋ ಚೆಟ್ಟಿನಾಡ್ ಚಿಕನ್ಗೂ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ನೀವ್ ಬಂದಿದ್ದು. ನಿಮ್ ಚೈಲ್ಡ್ಹುಡ್ ಬಗ್ಗೆ ನೀವೆಲ್ಲ ಹೇಳ್ಕೊಂಡಿದ್ದು ಎಲ್ಲ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಆಂಟಿ. ನಮಸ್ಕಾರ. ಸಿಗ್ತೀನಿ. ಸೊ ವೀಕ್ಷಕರೇ, ಚೆಟ್ಟಿನಾಡ್ ಚಿಕನ್ ಇವತ್ತು ತಿಂದಾಯ್ತು. ಸೊ ನಾಳಿನ ಸ್ಪೆಷಲ್ ಡಿಶ್ ಏನು, ಆಂಟಿ ಜೊತೆ ನಾಳೆ ಯಾರು ಬರ್ತಾ ಇದಾರೆ, ಆಮೇಲೆ ಯಾವ ಸ್ಪೆಷಲ್ ಡಿಶ್ ಮಾಡ್ತಾ ಇದಾರೆ, ಇನ್ನೊಂದು ಏನ್ ಗೊತ್ತಾಗುತ್ತೆ ಅಂದ್ರೆ ಆಂಟಿ ಅವ್ರ ಲವ್ ಸ್ಟೋರಿ, ಅವ್ರು ಯಾವ ವಯಸ್ಸಲ್ಲಿ ನಾಯಕ ನಟಿ ಆದ್ರು, ಇದೆಲ್ಲ ತಿಳ್ಕೊಳ್ಳೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ. ಸೊ ನಾನು ನಿಮ್ಮ ಮನೆ ಮಗಳು ಚೈತ್ರ, ನಾನು ಸುಂದರಶ್ರೀ. ಸೊ ನಮ್ಮ ಕಡೆಯಿಂದ ನಿಮಗೆ ಬಾಯ್. See you tomorrow. See you tomorrow.